ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಎಲ್ಲೂ ಸ್ಟೋರೀಸ್ ನ್ಯೂ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ಅಭಿಮಾನಿಗಳಿಗೆ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇತ್ತೀಚೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬೇಲ್ಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ ಇವರ ಒಂದು ಬೇಲ್ ಅರ್ಜಿಯನ್ನು ಕೂಡ ಇಲ್ಲಿ ರಿಜೆಕ್ಟ್ ಮಾಡಿತ್ತು. ಇದರಿಂದ ಸಾಕಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಇಂಥ ಒಂದು ಅಭಿಮಾನಿಗಳಿಗೆ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನೀವು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಖುದ್ದಾಗಿ ಲೈವ್ ಆಗಿ ನೋಡ್ಬೋದು. ಅದು ಹೇಗೆ ಅಂತೇಳಿ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದೇ 17 ತಾರೀಕಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಕೇಸು ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ. ಈ ಒಂದು ವಿಚಾರಣೆಯಲ್ಲಿ ದರ್ಶನ್ ಅವರು ಲೈವ್ ಆಗಿ ನ್ಯಾಯಾಧೀಶರ ಮುಂದೆ ಇಲ್ಲಿ ಹಾಜರಾಗಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನ್ಯಾಯಾಧೀಶರು ಕೂಡ ಬದಲಾವಣೆ ಆಗಿದ್ದಾರೆ. ಹಾಗಾಗಿ ದರ್ಶನ್ ಅವರು ಇಲ್ಲಿ ನ್ಯಾಯಾಧೀಶರ ಮುಂದೆ ಲೈವ್ ಆಗಿ ಕೂಡ ಇಲ್ಲಿ ಹಾಜರಾಗಬೇಕಾಗುತ್ತೆ. ಇದೇ 17 ತಾರೀಕಿಗೆ ನೀವು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಈ ಒಂದು ವಿಚಾರಣೆಯಲ್ಲಿ ಲೈವ್ ಆಗಿ ಕೂಡ ನೋಡಬಹುದು. ಇತ್ತೀಚೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು AI ಫೋಟೋ ಸಾಮಾಜಿಕ ಮಾಧ್ಯಮದಲ್ಲಿ ತುಂಬ ವೈರಲ್ ಆಗಿತ್ತು. ಕಿಡಿಗೇಡಿಗಳು ಈ ಒಂದು AI ಫೋಟೋವನ್ನು ಕ್ರಿಯೇಟ್ ಮಾಡಿಬಿಟ್ಟು ದರ್ಶನ್ ಅವರು ಮೊದಲಿಗೆ ಈ ರೀತಿ ಇದ್ದರು, ಈಗ ಈ ರೀತಿ ಆಗಿದ್ದಾರೆ ಅಂತೇಳಿ ಈ ಒಂದು ಪೋಸ್ಟನ್ನು ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೂಡ ಹಂಚಿಕೊಂಡಿದ್ರು. ಇದು ಕೂಡ ತುಂಬ ವೈರಲ್ ಆಗಿತ್ತು. ದರ್ಶನ್ ಅವರು ಆ ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ದರ್ಶನ್ ಅವರನ್ನು ನೀವು ಖುದ್ದಾಗಿ ಲೈವ್ ಆಗಿ ನೀವು 17 ತಾರೀಕಿಗೆ ನೋಡಿದ್ರೆ ದರ್ಶನ್ ಅವರು ಯಾವ ರೀತಿ ಇದ್ದಾರೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ನೀವು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಅಭಿಮಾನಿ ಆಗಿದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ.